ಎಲ್ಲರಿಗೂ ಸ್ವಾಗತ. ನಾವಿವತ್ತು ಮಂಗಳೂರು ಸೈಡು ಸಭೆ ಸಮಾರಂಭಗಳಲ್ಲಿ ಈ ಒಂದು ಬಗೆ ತಿಂಡಿ ಇದ್ದೇ ಇರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಕಡಲೆ ಉಸುಳಿ ಮತ್ತು ಅವಲಕ್ಕಿ ಮಾಡೋಣ. ಇದು ಮಂಗಳೂರು ಕಡೆ ಕಡಲೆ ಬಜಿಲು ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಂಥ ಮುಖ್ಯವಾದ ಇಂಗ್ರೀಡಿಯೆಂಟು ಕಡಲೆ ಮತ್ತು ಅವಲಕ್ಕಿ. ಆಮೇಲೆ ಈ ಕಡಲೆನ ಒಗ್ಗರಣೆ ಹಾಕಲಿಕ್ಕೆ ದಪ್ಪನಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಮತ್ತು ಮೆಣಸು ಕಡಲೆ ಒಗ್ಗರಣೆ ಹಾಕಲಿಕ್ಕೆ. ಆಮೇಲೆ ಅವಲಕ್ಕಿ ಮಾಡಲಿಕ್ಕೆ ಮಸಾಲ ರುಬ್ಕೊಳ್ಳಿಕ್ಕಿದೆ. ಅದಕ್ಕೆ ಮಸಾಲ ರುಬ್ಕೊಳ್ಳಿಕ್ಕೆ ಒಂದು ಖಾರದ್ದು 2 ಕಲರಿಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಕೊತ್ತಂಬರಿ, ಒಂದು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಅವಲಕ್ಕಿಗೆ ಕಾಯಿ ತುರಿನ ಸ್ವಲ್ಪ ಹಾಕಿಬಿಟ್ಟು ಅವಲಕ್ಕಿಗೆ ಮಸಾಲ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲಿ ಕಡಲೆ ಉಸುಳಿ ಮಾಡಲಿಕ್ಕೆ ಬೇಕು ಕಾಯಿ ತುರಿ. ಆಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅವಲಕ್ಕಿಗೆ. ನಂತರದಲ್ಲಿ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ. ಇದು ಕಡಲೆ ಉಸುಳಿಗೆ ದಪ್ಪನಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ. ಮತ್ತು ಇದು ಇಂಗು ಒಗ್ಗರಣೆಗೆ. ಇಷ್ಟು ಸಾಮಗ್ರಿಗಳು ನಮಗೆ ಕಡಲೆ ಬಜಿಲು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈಗ ಇದನ್ನು ಕಡಲೆನ ನಾನು 8 ತಾಸು ನೆನೆಸಿಟ್ಕೋಬೇಕು. ನಾನು ಬೆಳಗ್ಗೆ ನೆನೆಸಿದ್ದೇನೆ, ಕತ್ಲಿಗೆ ಮಾಡ್ತೇನೆ. ಕತ್ಲಿಗೆ ನೆನೆಸಿದ್ರೆ ನೀವು ಬೆಳಗ್ಗೆ ಮಾಡ್ಕೋಬೇಕು, ಎಂದಷ್ಟು ಚೆನ್ನಾಗಿ ಬೇಯ್ತದೆ. ಇದನ್ನು ನಾವೀಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಮೊದಲಿಗೆ. ಬನ್ನಿ ನೋಡಿ, ನಾವೀಗ ಕುಕ್ಕರ್ಗೆ ಕಡಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಒಂದು ಸ್ಪೂನು ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಎಣ್ಣೆ. ನೋಡಿ, ಈ ಲೋಟದಲ್ಲಿ 1 ಲೋಟ ನಾನು ಕಡಲೆ ತಗೊಂಡಿದ್ದೆ, 4 ಲೋಟ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಬೇಯಲಿಕ್ಕೆ ಇಡೋಣ. ಮಾಡ್ಕೊಳ್ಳೋಣ. ಇದು 6 ರಿಂದ 8 ವಿಷಲ್ ಹೊಡ್ಸೋಣ. ನನಗೆ ತುಂಬ ಮೆತ್ತಗಬೇಕು, ಅದಕ್ಕೆ ಗಟ್ಟಿ ಇಷ್ಟಪಡೋಲ್ಲ, ಸ್ವಲ್ಪ ಮೆತ್ತಗಾಗಬೇಕು. ನಿಮಗೆ ಸ್ವಲ್ಪ ಗಟ್ಟಿ ಇಷ್ಟ ಅಂತಂದರೆ 6 ವಿಷಲ್ ಹೊಡಿಸಿ. ನಾನೀಗ ಒಂದು 8 ವಿಷಲ್ನ ಹೊಡಿಸ್ತೇನೆ. ನೋಡಿ, ಕುಕ್ಕರ್ ವಿಷಲ್ ನೋಡಿ ಅಷ್ಟರಲ್ಲಿ ನಾವು ಅವಲಕ್ಕಿ ಮಾಡಲಿಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಹೇಳಿದ್ದಲ್ಲ, 2 ಕಲರಿಂದು ಮೆಣಸು, 1 ಖಾರದ್ದು, ಹಾಗೆ ಸ್ವಲ್ಪ ಹುಳಿ, ಒಂದು ಅರ್ಧ ಸ್ಪೂನ್, ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಅರ್ಧ ಸ್ಪೂನ್ ಕೊತ್ತಂಬರಿ ಕಾಯಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇದರಲ್ಲಿ ಇಷ್ಟು ಹಾಕ್ತೇನೆ. ಮೆತ್ತಗೆ ಬೇಕು ಅನ್ನೋರು ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ತಾರೆ. ಸಭೆ ಸಮಾರಂಭಗಳಲ್ಲಿ ಅಷ್ಟು ಹಾಕೋದಿಲ್ಲ. ಮನೆಯಲ್ಲಿ ಮಾಡ್ಕೊಳ್ಳುವಾಗ ಮೆತ್ತಗೆ ಬೇಕು ಅಂತ ಇಷ್ಟಪಡೋರು ತೆಂಗಿನಕಾಯಿನ ತುರಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ತಾರೆ. ನಾನು ಇಷ್ಟ ಹಾಕಿದ್ದೇನೆ. ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಬಿ ಆಯಿತು. ನೀರು ಹಾಕಬಾರ್ದು, ಡ್ರೈ ಆಗಿ ರುಬ್ಬಬೇಕು. ನಾವು ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ.
ನೋಡಿ ಆಚೆಯಿಂದ ಕುಕ್ಕರ್ ವಿಷಲ್ ಆಗ್ತಾ ಇದೆ. ನಾವು ಈ ಕಡೆ ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲು ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕರಿಬೇವು, ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಇದು ರವೆ ಆಫ್ ಮಾಡ್ಕೊಳ್ಳೋಣ. ಅಷ್ಟು ಸಾಕು. ಆಫ್ ಮಾಡಿ ಈಗ ನಾನು ಅದಕ್ಕೆ ಈ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ವಿಷಲ್ ಆಯಿತು. ನಾನು ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅವಲಕ್ಕಿನ ಹಾಕೋಣ. ನೋಡಿ, ನಾನು ಹಿಡಿಯಲ್ಲಿ 2 ಹಿಡಿ ಹಾಕ್ತಾ ಇದ್ದೇನೆ. ತೆಳುವಾದ ಅವಲಕ್ಕಿ ಇದೆ. ನೋಡಿ, ಈರುಳ್ಳಿ ತಿನ್ನೋರು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕ್ಕೋಬೋದು. ಇಲ್ಲ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ ಈ ಥರ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ. ಕಡಲೆ ಬೆಂದಿದೆ ಅಂತ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಕಡಲೆನ ರಸ ಮಂದಕ್ಕೆ ಬರಬೇಕು ಅಂದರೆ, ರಸ ಬೇಕು ಅಂತಂದರೆ ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹಾಕಿ ನೋಡಿ. ಇವಾಗ ಕಡಲೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ ಹಾಕ್ಕೊಳ್ಳೋಣ, ಮೆಣಸಿನಕಾಯಿ ಕಲರಿಂದು 2, ಆಮೇಲೆ ಖಾರಕ್ಕೆ 1, ಆಮೇಲೆ ಕರಿಬೇವು, ಇಂಗು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಒಗ್ಗರಣೆ, ಇಲ್ಲಾಂದರೆ
ಸೀದೋಗುತ್ತೆ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ತಿನ್ನದೇ ಇರೋರು ಸ್ಕಿಪ್ ಮಾಡ್ಬೋದು, ಇಷ್ಟ ಹಾಕಿದ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಡಲೆನ ಹಾಕ್ತಾ ಇದ್ದೀನಿ. ಈ ಥರ ಉಪ್ಪು ಹಾಕಿದ್ದೆ ಆವಾಗಲೇ ನೋಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಮಂದಿಗೆ ರಸ ಬರಲಿಕ್ಕೆ ನಾನು ಆಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕಡಲೆ ಬೇಯಿಸಿರೋ ನೀರಲ್ಲೇ ಕಡಲೆನ ಸ್ವಲ್ಪ 1 ಸ್ಪೂನ್ 1 ಇದರಷ್ಟು ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ ಇವಾಗ ಕುದೀತಾ ಇದೆ. ಇದಕ್ಕೂ ಕೂಡ ನೀವು ಟೇಸ್ಟಿಗೆ ಒಂದು ಅರ್ಧ ಸ್ಪೂನು ಸಕ್ಕರೆನ ಹಾಕ್ಕೋಬೋದು. ಬೇಡ ಅಂತಂದರೆ ನಿಮಗೆ ಸ್ಕಿಪ್ ಮಾಡಿ, ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿಬಿಡಿ. ನೋಡಿ ಅವಲಕ್ಕಿ, ಮಸಾಲ ಅವಲಕ್ಕಿ ಮತ್ತು ಕಡಲೆ ರೆಡಿ ಆಯಿತು. ಇದನ್ನು ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಇದು ಕಡಲೆ ನಾನು ಕಪ್ಪು ಕಡಲೆ ಯೂಸ್ ಮಾಡಿದ್ದೇನೆ. ಆ್ಯಕ್ಚುಲಿ ಅವರು ಬಿಳಿ ಕಡಲೆನ ಉಪಯೋಗಿಸೋದು, ಹೆಚ್ಚಾಗಿ ಬಿಳಿ ಕಡಲೆನೇ ಉಪಯೋಗಿಸೋದು. ನಾನು ಬಿಳಿದಕ್ಕಿಂತ ಕಪ್ಪುದು ಒಳ್ಳೆಯದು ಅಂತ ನಾನು ಕಪ್ಪು ಕಡಲೆ ತೊಗೊಂಬಂದಿದ್ದೆ, ಹಾಗೆ ಅದರಲ್ಲೇ ಮಾಡಿದ್ದೇನೆ. ನೋಡಿ ತಟ್ಟೆಗೆ ಹಾಕ್ಕೊಳ್ಳೋಣ. ಅದೇ ನಾನು ಹೇಳಿದಲ್ಲ, ಮೆತ್ತಗೆ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಕಡಲೆ ಬಜಿಲು, ಕಡಲೆ ಉಸುಳಿ, ನಮ್ಮ ಕಡೆ ಹೇಳೋದಾದರೆ ಕಡಲೆ ಉಸುಳಿ ಅವಲಕ್ಕಿ. ಈ ಥರ ಮಾಡ್ಕೊಳ್ಳಿ. ಬೆಳಗಿನ ಫಳಾರಕ್ಕಾರು ಮಾಡ್ಕೋಬೋದು, ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.